ಈಗಾಗಲೇ ಬಿತ್ತನೆಗೋಸ್ಕರ ನನ್ನ ಕೆಲಸವನ್ನ ನಾವು ಹಣವನ್ನ ಸುರಿದಿದ್ದೇವೆ. ಇವತ್ತು ಬಿತ್ತಿದ್ದೇವೆ, ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ. ಇವತ್ತು ಹೊಲವನ್ನ ಸರಿ ಮಾಡ್ಕೊಳ್ಬೇಕಂತ ಕಣ್ಣೀರು ಹಾಕಿದಂತ ಘಟನೆಯನ್ನ ನಾವು ಕಣ್ಣಾರೆ ಕಂಡಿದ್ದೇವೆ. ಕೋಟಾ ಬ್ರಿಡ್ಜಿಂದ ಇಸ್ಲಾಂಪುರ್ಗೆ ಹೋಗುವಂತ ದಾರಿ ಸಂಪೂರ್ಣವಾಗಿ ಮುಚ್ಚೋಗಿದೆ. ನಾನು ಹೋಗಿ ಕಣ್ಣು ಸುತ್ತಾಡಿದಾಗ ಅನಿಸ್ತು, ಬಹುಶಃ ನಮ್ಮ ರೈತರಿಗೆ ಅವರ ಹೊಲದ ಸೀಮೆ ಎಲ್ಲಿದೆ ಅಂತೇಳಿ ಹುಡುಕ್ಲಿಕ್ಕೆ ಸುಮಾರು ವರ್ಷ ಆಗ್ಬಹುದು. ಖರೀಫ್ ಹೋಗಿದೆ, ರಬಿ ಕೂಡ ಅವ್ರ ಕೈಗೆ ಬರುವುದಿಲ್ಲ ಅನ್ನುವಂತ ಸನ್ನಿವೇಶ ನಾವು ಕಣ್ಣಾರೆ ಕಂಡಿದ್ದು ಸ್ವಾಮಿ, ಕಣ್ಣಾರೆ ಕಂಡಿದ್ದು. ಎಲ್ಲಾ ಕಡೆ ನೀರು ಕಾಣ್ತಾ ಇತ್ತು. ಅಲ್ಲಿಂದ ಬಂಪಳ್ಳಿ ಹೋದ್ವಿ. ಬಂಪಳ್ಳಿ ಸಣ್ಣ ಗ್ರಾಮ, ಇರುವಂತ 500 ಎಕರೆ ಸುಮಾರು ಇರುವಂತ ಭೂಮಿ, 500 ಎಕರೆ ಭೂಮಿ ನೀರು ಮೇಳ ಸ್ವಾಮಿ, 500 ಎಕರೆ. ಸಾಂಗ್ಲಿ ಹೋಗಿದ್ವಿ, ಸಾಂಗ್ಲಿದು ಕಥೆ ಆದಮೆ. ಹಿಪ್ಪಳಗಾಂವ್ ಹೋಗಿದ್ವಿ, ಹಿಪ್ಪಳಗಾಂವ್ ತೊರೆ ದಂಡೆಯಲ್ಲಿ ರೈತರು ಕೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅರೆ ಯಾಕೆ ಕಣ್ಣೀರಿನ ಕಥೆಯನ್ನ ನಾವು ಹೇಳ್ತಾ ಇದ್ದೇವೆ, ರೈತರ ಜೊತೆಲಿ ಮಾತಾಡುವಂತ ಕಥೆಯನ್ನ ನಾವು ಹೇಳ್ತಾ ಇದ್ದೇವೆ. ಚಾಮಲ್ಗೆ ಹೋದಾಗ ರೈತರನ್ನ ಕೆಸರಿನಲ್ಲಿ ನಾನು ಹೋಗಿ ನೋಡಿದೆ. ಅಣ್ಣ ಕೇಳಿದೆ, ಇದು ತೊಗರಿ ಬರ್ಬೋದಾ ಅಂತ. ಹೆಸರಂತೂ ಹೋಗಿದೆ, ಉದ್ದಂತೂ ಹೋಗಿದೆ, ಸೋಯಾ ಹೋಗಿದೆ, ಹೆಸರಾಗಿದೆ. ಅರೆ ಚಾಂಪಾಡ್ 90% ಭೂಮಿ ನೀರಿನಲ್ಲಿ ರೈತರು ಪರದಾಡ್ತಾ ಇದ್ದಾರೆ. ನಾನು ಕೇಳಿದೆ, ಯಾರಾದ್ರೂ ಬಂದಿಲ್ಲ? ಯಾರು ಬಂದಿಲ್ಲ, ನೋಡ್ಲಿಕ್ಕೂ ಬಂದಿಲ್ಲ. ರೈತರ ಕಣ್ಣೀರ ಕಥೆ ಕೇಳಲಿಕ್ಕೆ ಬರಲಿಲ್ಲ. ಚಾಂಪಾಡ್ದಿಂದ ತೆಲಂಗಾಣಕ್ಕೆ ಹೋಗ್ಬೇಕು, ಅದು ಒಂದು ದಾರಿ ಇದೆ, ಬ್ರಿಡ್ಜ್ ಬಂದಾಗಿದೆ, ಬ್ರಿಡ್ಜ್ ನಲ್ಲಿ ನೀರು ನಿಂತಿದೆ. ಸುಮಾರು ಅರ್ಧ ಜಮೀನು ಬ್ರಿಡ್ಜ್ ಆ ಕಡೆ ಇದೆ. ರೈತರು ಪರದಾಡ್ತಾ ಇದ್ದಾರೆ, ನಮ್ಮ ಜಮೀನಿಗೆ ನಾವು ಹೇಗೆ ಹೋಗ್ಬೇಕು, ನಮ್ಮ ಜಮೀನು ಹೇಗೆ ನಾವು ಮಾಡ್ಬೇಕು ಅಂತೇಳಿ. ನಾವು ನೆಮ್ತಾಬಾದ್ಗೆ ಹೋಗಿದ್ವಿ. ನೆಮ್ತಾಬಾದ್ ಕಣ್ಣೀರಿನ ಕಥೆ ಅದೇ ರೀತಿ ತೊರೆ ದಂಡೆಯನ್ನು ಓಡಾಡಿದ್ವಿ, ರೈತರ ಕಣ್ಣೀರ ಕಥೆಗಳನ್ನ ಕೇಳಿದ್ವಿ. ಚಿಮ್ಕೋಡ್ಗೆ ಹೋಗಿದ್ವಿ. ಬಂಧುಗಳೇ, ಚಿಮ್ಕೋಡ್ನಲ್ಲಿ 2 ಬ್ರಿಡ್ಜ್ ಇದೆ. ಒಂದು ಚಿಮ್ಕೋಡ್ದಿಂದ ಅಲ್ಲಾಪುರ್ಗೆ ಬ್ರಿಡ್ಜ್ ಹೋಗುತ್ತೆ, ಒಂದು ಚಿಮ್ಕೋಡ್ದಿಂದ ನೆಮ್ತಾಬಾದ್ಗೆ ಬ್ರಿಡ್ಜ್ ಹೋಗುತ್ತೆ. 2 ಬ್ರಿಡ್ಜ್ ಕೊಚ್ಚೋಗಿದೆ. ಅರ್ಧ ಭೂಮಿ ಆ ಕಡೆ ಇದೆ, ಅರ್ಧ ಭೂಮಿ ಈ ಕಡೆ ಇದೆ. ನಾವು ಕೇಳಿದ್ವಿ ಅಧಿಕಾರಿಗಳಿಗೆ, ರೈತರು ಏನ್ ಮಾಡ್ಬೇಕಂತ ಹೇಳಿದ್ರೆ ರೈತರು ಸುತ್ತಾನೆ ಬರಬೇಕು ಅಂತ ಹೇಳ್ತಾರೆ. 4 ಮಾಡಬೇಕು. ತಾವು ಕೂಡ ರೈತರ ಮಕ್ಕಳಿದ್ರಿ, ತಮಗೂ ಕೂಡ ನೋವಾಗ್ತಾ ಇದೆ, ತಮಗೂ ಕೂಡ ರೈತರ ಬಗ್ಗೆ ಕಾಳಜಿ ಅನಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಘೋಷಣೆ ಮಾಡ್ತಾ ಇದ್ದೇನೆ. ಇವತ್ತು ಮುತ್ತಿಗೆ ಹಾಕುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ವಿಜಯದಶಮಿ ಒಳಗಡೆ ರೈತರಿಗೆ ತಾತ್ಕಾಲಿಕ ಪರಿಹಾರ 50,000 ಪರಿಹಾರವನ್ನ ಕೇಳಿದ್ದೇವೆ. ಯಾಕೆ ಕೇಳಿದ್ದೇವೆ 50,000 ಪರಿಹಾರ? ನಾವು ನೋಡಿ, ಒಬ್ಬ ರೈತ ಬಿತ್ತಿದಾನೆ, ಬಿತ್ತಲಿಕ್ಕೆ 1,000 ರೂಪಾಯಿ ಸಾಲ ಮಾಡಿದಾನೆ. ಬಿತ್ತಿದಂತ ಸಾಲ ಬೆಳೆ ಬಂತು, ಬೆಳೆ ನಾಶ ಆಯ್ತು, ಅದನ್ನ ತೆಗಿಲಿಕ್ಕೆ ಸಾಲ ಮಾಡಿದಾನೆ. ಮತ್ತೆ ರೈತ ಬಿಟ್ಟು ತನ್ನ ಹೊಲ ಸರಿ ಮಾಡ್ಕೊಳ್ಬೇಕು, ಮತ್ತೆ ರೈತ ಬಿತ್ತಬೇಕು. ದುಡ್ಡು ಬೇಕಲ್ರಿ ಸ್ವಾಮಿ. ಅದಕ್ಕೋಸ್ಕರ ಇವತ್ತು ಮುತ್ತಿಗೆ ಕಾರ್ಯಕ್ರಮ ಹಾಕ್ತಾ ಇದ್ದೇವೆ. ಗಲಾಟೆ ಕತ್ತಲ ಮಾಡುವಂತವ್ರು ನಾವೆಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ರೈತರು ಬಂದಿದ್ದೇವೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ, ನಿಮ್ಮ ರೈತರ ಕಣ್ಣೀರಿನಲ್ಲಿ ನಾವಿದ್ದೇವೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ಜವಾನ್, ಜಯ ಜವಾನ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸಿಗಲೇಬೇಕು, 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 ಸಿಗಲೇಬೇಕು. ಧನ್ಯವಾದಗಳು. ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಮೊಟಕುಗೊಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ
ಸರ್ಕಾರಕ್ಕೆ ಸರ್ಕಾರಕ್ಕೆ